ಅಪ್ಪ ಹೋಟೆಲ್ ಎಷ್ಟು ಚೆನ್ನಾಗೈತೆ. ಯಪ್ಪ ಇಂಥದ್ದು ನೋಡೇ ಇಲ್ಲ, ನನಗೆ ಭಯ ಆಗ್ತೈತೆ. ಅಯ್ಯೋ ಯಾಕೆ ಹೆದರ್ಕೊಳ್ತಾ ಇದ್ದೀರಾ, ಯಾಕೆ ಹೆದರ್ತೀರಾ ನೀವು ಅಂತ. ಆರಾಮಾಗಿ ಬನ್ನಿ, ನೀವು ನೋಡಿದ ತಕ್ಷಣ ಸರ್ಪ್ರೈಸ್ ಆಗ್ತೀರಾ. ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ನನಗೊಂಥರ ಹಿಂಗೆ ಆಗ್ತೈತೆ ಅಂದರೆ ಯಪ್ಪ ಭಯನೂ ಆಗ್ತೈತೆ, ಖುಷಿನೂ ಆಗ್ತೈತೆ. ಇಂಥ ಹೋಟೆಲ್ಗೆ ನಾನು ಯಾವತ್ತೂ ಬಂದಿಲ್ಲ. ಇದೆಲ್ಲ ನೋಡಿದ್ರೆ ಒಂಥರ ನನಗೆ ಖುಷಿ ಆಗ್ತೈತೆ, ಒಂದು ಕಡೆಗೆ ಭಯನೂ ಆಗ್ತೈತೆ. ಅಪ್ಪ ಹಿಂಗೈತೆ. ಭಾಳ ಚೆನ್ನಾಗೈತಪ್ಪ. ಭಯ ಎಲ್ಲ ಬೇಡ ಶೈಲು, ಸರಿನಾ? ಯಾಕೆ ನೀನು ಭಯ ಪಡ್ತೀಯಾ? ಹಾಂ, ಭಯ ಪಡಬೇಡ, ಸರಿನಾ? ನಾನಿದ್ದೀನಿ, ಏನು ಬಂದರೂ ನಾನು ನೋಡ್ಕೊಂತೀನಿ. ಏನು ತೊಂದರೆ ಆದರೂ ನನಗೆ ಬಿಟ್ಟಿದ್ದು, ಸರಿನಾ? ಏನಂದರೂ ಏನೇ ಬರಲಿ ನಾನು ನೋಡ್ಕೊಂತೀನಿ. ನಾನಿದ್ದೀನಿ, ನಾನು ಇರಬೇಕಾದ್ರೆ ನೀನು ಹೆದರ್ಕೋಬೇಡ. ಸರಿ ಆಯ್ತು, ಹೇಳು ಪ್ರತಾಪ್. ಬೇಗ ಬೇಗ ಬರಬೇಕು, ಇಲ್ಲೇ ಟೈಮ್ ವೇಸ್ಟ್ ಮಾಡಬಾರ್ದು. ಸರಿ ಸರಿ ಆಯಿತು. ಸಿಗೆ ಬೀಳ್ತಾಳೆ. ಹಾಂ, ನಾನು ಹೋದ್ರೆ ಹೋಗಲಿ ಅಂತ ಹೇಳಿ ನಾನು ದುಡ್ಡು ಕೊಟ್ಟು ಒಂದು ರೂಮ್ ತೊಗೊಳೋ ಥರ ಬಂದಿದ್ದೀನಿ. ರೆಡ್ ಹ್ಯಾಂಡಾಗಿ ಹಿಡಿಬೇಕು, ಸುಮ್ಮನೆ ಒಳಗಡೆ ಬಿಡೋದಿಲ್ಲ ಇಲ್ಲಿ. ಅದಕ್ಕೆ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತಲೇ ದುಡ್ಡು ಹೋದ್ರೆ ಹೋಗಲಿ ಅಂತ ಕಟ್ಟಿ ಒಳಗಡೆ ಬಂದಿದ್ದೀನಿ. ಲೋಪರ್ ಮುಂಡೆ ಸಿಗೆ ಬೇಳೆ ನೀನು ಹೇಳ್ತೀನಿ. ಆವಾಗಿರೋದು ಸೀಸ್ ಮಾಡಿಸ್ತೀನಿ, ಅಲ್ಲೇ ಸೀಸ್ ಮಾಡಿಸ್ತೀನಿ. ಅಲ್ಲ, ಮಾನ ಮರ್ಯಾದೆ ಇದ್ದರೆ ಸರಿ, ಇವ್ನು ಯಾವನ ಜೊತೆಗೆ ಹಾಕ್ಕೊಂಡು ಬಂದವಳಲ್ಲ, ಎಷ್ಟಿರಬೇಡ. ಅದಕ್ಕೆ ಇವಳು ಹಿಂಗೆ ಆಟ ಆಡ್ತಿದ್ಲು. ಲೋಪರ್ ಮುಂಡೆ ಇವಾಗಲೇ ಮಾತಾಡಬಾರ್ದು. ಏನೋ ಫ್ರೆಂಡು ಊಟಕ್ಕೆ ಹೋಗಿದ್ವಿ ಅಂತಾರೆ, ಊಟಕ್ಕೆ ಹೋಗಿದ್ದಾಗೆ ನಾನು ಏನಾರು ಮಾತಾಡ್ಸಿದ್ರೆ ಏನೋ ನನ್ನ ಫ್ರೆಂಡು ಸುಮ್ಮನೆ ಕ್ಲೋಸ್ ಆಗಿದ್ದರು, ಊಟಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಇವಾಗ ಇಂಥ ಸಂದರ್ಭದಾಗ ಹಿಡಿಬೇಕು. ಉಳ್ಕೊಂಡು ಮಾತಾಡೋಕೆ ಹೋಗ್ಯವಳು. ಈಗ ಇಲ್ಲ ಯಾರೂ ಬರೋದಿಲ್ಲ, ನೀನೇನು ಬರೋದಿಲ್ಲ, ಯಾರೂ ಬರಲ್ವಲ್ಲ, ನೀವು ಭಯ ಪಡಬೇಡ. ಹೆಂಗೆ ಅಂದರೆ ಸ್ವಲ್ಪ ಭಯನೇ. ನನಗೆ ಎಷ್ಟೇ ಧೈರ್ಯ ತಗೋಬೇಕು ಅಂದಂಗೆಲ್ಲ ಭಯ ಆಗ್ತೈತೆ. ಬೋಲ್ಟ್ ಹಾಕೋದ್ಕಿನ್ನ ಮುಂದಾಗ್ಲೇ ಒಳಕ್ಕೆ ಹೋಗ್ಬಿಡ್ಬೇಕು. ಹೆಂಗೆ ಹೋಗೋಣ ನೋಡೋಣದಿಲ್ಲ. ಅವ್ರು ಹೋಗಿ ಫಸ್ಟ್ ಬೋಲ್ಟ್ ಹಾಕ್ಯಂತಾರೆ, ಏನು ಮಾಡ್ತಾರೆ ಅಂತೇಳಿ ನೋಡೋಣ. ಇಲ್ಲಾಂದ್ರೆ ಇಲ್ಲೇ ಕಾತ್ಕೊಂಡು ಕುಕ್ಕಂತೀನಿ, ಈ ಸೋಫಾ ಮೇಲೇ ಕಾತ್ಕೊಂಡು ಕುಕ್ಕಂತೀನಿ. ನೋಡೋಣ. ಇಲ್ಲ ತೆಗೆದು ಹಂಗೆ ಬಿಟ್ಟವ್ರೆ, ಹಂಗೆ ಜಲ್ದಿ ಒಳಕ್ಕೆ ಹೋಗ್ಬಿಡ್ಬೇಕು ರಪ್ಪನ್ನಂಗೆ. ಹೇಗಿದೆ ಅರೇಂಜ್ಮೆಂಟ್? ಅಪ್ಪ ಅಪ್ಪ ಇದೇನಿದು, ಎಷ್ಟು ಚೆನ್ನಾಗಿದೆ ಅಮ್ಮ. ಇಲ್ಲಿ ಮರೆ ಹೆಂಗೆ ನಿಂತ್ಕೊಂತೀನಿ, ಇದು ಮರೆ ಆಗೈತೆ, ಇಲ್ಲಿ ಕಾಣಿಸಲ್ಲ. ಈ ಸೆಂದಕ್ಕೆ ತೂರ್ಕೊಬಿಡ್ಬೇಕು, ಸ್ವಲ್ಪ ತೂರ್ಕೊಬಿಟ್ರೆ ಕಾಣಿಸಲ್ಲ. ಫಸ್ಟ್ ಟೈಮಲ್ಲ ನಿಮಗೆ ಮೀಟ್ ಮಾಡಿದ್ದು, ಅದಕ್ಕೆ ಈ ಥರ ಅರೇಂಜ್ಮೆಂಟ್ ಮಾಡಿಸಿದ್ದೀನಿ. ಹೇಳಿ ಆರ್ಡ್ರ್ ಕೊಟ್ಬಿಟ್ಟು ಈ ಥರ ನಮಗೊಂದು ರೂಮ್ ಬೇಕು ಅಂತೇಳಿ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ನಾನು ಈ ರೀತಿ ಮಾಡಿಸಿರೋದು. ಹೇಗಿದೆ, ಚೆನ್ನಾಗಿದೆಯಾ, ಇಷ್ಟ ಆಯಿತಾ? ಭಾಳ ಇಷ್ಟ ಆಯಿತು ನನಗಂತೂ. ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಹೋಗೋದು ಬಾಗಿಲಿಟ್ಟು ಬರೋಗಿ, ಹಿಂಗೆ ಸುಮ್ಮನೆ ಹಾಕ್ಬಾ, ಅದೆಲ್ಲ ಲಾಕ್ ಆಗುತ್ತೆ. ಸರಿ ಸರಿ ಆಯಿತು. ಹಿಂಗೆ ಹಾಕಿದ ತಕ್ಷಣ ಲಾಕ್ ಆಗ್ತಾವಪ್ಪ, ಆಮೇಲೆ ನಾವು ಒಳಗಡೆಯಿಂದಲೇ ತೆಗಿಬೇಕಾ? ಆಮೇಲೆ ನಾವು ಒಳಗಡೆಯಿಂದನೇ ತೆಗಿಬೇಕು, ಆ ಥರ ಹಾಕೋದು. ಏನೇ ಅದು ಯಾರು ಬಂದರೂ ಏನು ಮಾಡೋಕ್ಕಾಗೋದಿಲ್ಲ. ಆರಾಮಾಗಿರು. ಬಾ ಕುತ್ಕೋಬಾ. ಹೇಗಿದೆ, ಬಾ ಕುತ್ಕೋಬಾ, ಮಾತಾಡು. ಏನಾದರೂ ಯಾಕೆ ಅಷ್ಟೊಂದು ಭಯ ಬೀಳ್ತಾ ಇದೆಯಾ? ಭಯ ಬೀಳ್ಬೇಡ, ನಾನು ಇದ್ದೀನಿ, ಸರಿನಾ? ನಾನಿರ್ಬೇಕಾದ್ರೆ ನೀನು ಯಾಕೆ ಅಷ್ಟೊಂದು ಭಯ ಬೀಳ್ತಾ ಇದೆಯಾ? ಅಲ್ಲ, ನಾನು ಯಾವತ್ತೂ ಈ ಥರ ರೂಮ್ ಎಲ್ಲ ನೋಡೇ ಇಲ್ಲ. ಇವತ್ತು ಈ ಥರ ಡೆಕೋರೇಷನ್ ಮಾಡಿಸಿದ್ರೆ ನನಗೆ ತುಂಬ ಖುಷಿ ಆಗ್ತೈತೆ. ನಾನು ಫಸ್ಟ್ ಟೈಮ್ ನಿಮ್ಮನ್ನು ಮಾತಾಡಿಸ್ತಾ ಇರೋದು, ಮೀಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ಈ ಥರ ಮಾಡಿರಿ ಅಂತ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ದಕ್ಕೆ ಈ ಥರ ಮಾಡಿಕೊಟ್ಟಿದ್ದಾರೆ. ಇಷ್ಟ ಆಯಿತಾ? ಇನ್ನೂ ಏನೋ ಮಾತಾಡೋದಿದ್ರು ಮನಸ್ಸು ಬಿಚ್ಚಿ ಮಾತಾಡ್ಬಿಡು, ಸರಿನಾ? ಇವಾಗ ನಾನು ನೀನು ಇಬ್ಬರೇ ಇಲ್ಲಿರೋದು, ಯಾರೂ ಇಲ್ಲ. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ನೀನು? ಫೋನೆಲ್ಲ ಆನ್ ಆಗೇ ಐತೆ, ಇರಲಿ. ಕ್ಯಾಮ್ರಾ ಸಮೇತ ಫೋನಲ್ಲಿ ಇಟ್ಕೊಂಡಿದ್ದೀನಿ, ಫೋನು ಜೋಮಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲ ರೆಕಾರ್ಡ್ ಆಗ್ತಾಯಿದೆ. ಆಗಲಿ. ಲೋಪರ್ ಮುಂಡೆ, ಲೋಪರ್ ಬೇವರ್ಸಿ. ಅಯ್ಯೋ, ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಏನೂ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಇವಾಗ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಷ್ಟೇ. ಈ ಥರ ಬೇಜಾರಾಗ್ತೈತೆ, ಮತ್ತು ಭಯ ಆದಂಗೆ ಆಗ್ತೈತೆ. ಏನಪ್ಪ ಇದು, ಹೆಂಗೆ ಏನೋ ಅನ್ನಿಸ್ತೈತೆ. ಏನಿಲ್ಲ, ಯಾವ ಭಯ ಇಲ್ಲ, ಏನಿಲ್ಲ. ಭಯ ಪಡಬೇಡಿ, ಇಲ್ಲೇನೂ ತೊಂದರೆ ಆಗೋದಿಲ್ಲ ನಿಮಗೆ, ಸರಿನಾ? ಶೈಲು, ಇಲ್ಲ ನೀನು ಧೈರ್ಯವಾಗಿರ್ಬೇಕು. ಇಷ್ಟೊಂದು ಹೆದರ್ಕೊಂಡ್ರೆ ಹೆಂಗೆ? ನೀನು ತುಂಬ ಚೂಟಿ ಇದೆಯಾ, ಹೆದರ್ಕೊಳ್ಳಲ್ಲ ಅಂದ್ಕೊಂಡೆ. ನಿನಗೆ ತುಂಬ ಭಯ ಅಪ್ಪ. ತುಂಬ ಭಯ ನನಗೆ. ಸುಮ್ಮನೆ ಜೋರಾಗಿ ಮಾತಾಡ್ತೀನಿ, ಜೋರಾಗಿ ಬಾಯ್ ಮಾಡ್ತೀನಿ ಅಷ್ಟೇ. ನನಗೊಂಥರ ಭಯ ಅಂದರೆ ಭಯ. ಗೊತ್ತಾ? ಅಯ್ಯೋ, ನಿಜವಾಗ್ಲೂ ನೀವು ನನಗೆ ನೋಡಿದ ತಕ್ಷಣ ಎಷ್ಟು ಇಷ್ಟ ಆದ್ರಿ ಅಂದರೆ, ನಾನು ಅದನ್ನೆಲ್ಲ ಮಾತಾಡಬೇಕು, ಏನೇನೋ ನಿಮ್ಮನ್ನು ಯಾವ ರೀತಿ ಎಲ್ಲ ವರ್ಣಿಸ್ಬೇಕು. ಈಗ ರಾತ್ರಿ ಎಲ್ಲ ನಿಮ್ಮದೇ ನೆನಪು, ಅದನ್ನೆಲ್ಲ ನೆನಪು ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂತೀನಿ. ಅಷ್ಟೊತ್ತಿಗೆ ಮರ್ತೋಗ್ಬಿಡುತ್ತೆ. ನಿಮ್ಮನ್ನು ನೋಡಿದ ತಕ್ಷಣ ಅದೆಲ್ಲ ಮರ್ತೋಗ್ಬಿಡುತ್ತೆ. ಏನೇನೋ ಮಾತಾಡಬೇಕು, ನಿಮ್ಮನ್ನು ಯಾವ್ಯಾವ ಥರನೋ ವರ್ಣಿಸ್ಬೇಕು ಅಂತ ಅನ್ಕೊಂತೀನಿ, ಆದರೆ ಆಗೋದೇ ಇಲ್ಲ.
ಎಲ್ಲ ಮರ್ತೋಗ್ಬಿಡುತ್ತೆ. ಹತ್ರ ಇದ್ದಾಗ ಆ ಥರ ಮಾತುಗಳೆಲ್ಲ ನೆನಪು ಬರೋದಿಲ್ವಂತೆ. ದೂರ ಇದ್ದಾಗಲ ಅದೆಲ್ಲನ ದೂರ ಆದಾಗ ಹಂಗೆ ಮಾಡ್ಬೇಕು, ಹಂಗೆ ನೆನಪು ಮಾಡ್ಕೊ, ಆ ಥರ ಮಾತಾಡಬೇಕಾಗಿತ್ತು ಅವ್ರ ಹತ್ರ, ಅದನ್ನು ಹೇಳ್ಬೇಕಾಗಿತ್ತು, ಇದನ್ನು ಕೇಳಬೇಕಾಗಿತ್ತು, ಅದೆಲ್ಲ ನೆನಪು ಬರುತ್ತೆ. ಹತ್ರ ಇದ್ದಾಗ ಅವೆಲ್ಲ ನೆನಪೇ ಬರೋದಿಲ್ಲ. ಬೇರೆಯೇ ಒಂಥರ ಮನಸ್ಸು ಏನೋ ಒಂಥರ ಅನಿಸುತ್ತಲ್ವ. ಹತ್ರ ಇದ್ದಾಗ ಏನೋ ಒಂಥರ ಮನಸ್ಸಿಗೆ ಒಂಥರ ಭಯ ಭಯ ಆದಂಗೆ ಆಗುತ್ತೆ ಅಲ್ವಾ. ಹೌದು ಹೌದು, ಹತ್ರ ಇದ್ದಾಗ ಏನೋ ಒಂಥರ ಮನಸ್ಸಿಗೆ ಹೇಳ್ಬಾರ್ದು ಅಷ್ಟು ಭಯ ಆಗ್ತಿತ್ತು. ಇವಾಗ ನಾನು ಹಂಗೆ ಅನ್ಕೊಂತೀನಿ, ನಾನು ಏನೇನೋ ಮಾತಾಡ್ಕೊತಾ ಇರ್ತೀನಿ, ನಾನು ಒಬ್ಬೊಬ್ಬಳೇ ಗೆಸ್ ಮಾಡ್ಕೊತಾ ಇರ್ತೀನಿ. ಅಯ್ಯೋ ನಮ್ಮ ಮನೆಗೆ ಅದೇನೆ, ಇವಾಗ ಯಾಕೆ ನೀನು ಒಂಥರ ಆಡ್ತಾ ಇದೆಯಾ, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾಕೆ ಒಬ್ಬಳೇ ನಗ್ತಾ ಇರ್ತೀನಿ, ನಾನೇನೇನೋ ನಿಮ್ಮ ಹತ್ರ ಹಿಂಗೆ ನಗ್ತಾ ಹಿಂಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಆದರೆ ಅದೆಲ್ಲ ನಿಮ್ಮನ್ನು ನೋಡಿದ ತಕ್ಷಣ ನನಗೂ ಎಲ್ಲ ಮರ್ತೋಗ್ಬಿಡುತ್ತೆ. ಅದೇ ನನಗೂ ಒಂಥರ ಬೇಜಾರು. ಹೆಂಗೋ ಬಿಡಿ, ಅತ್ಲಾಗೆ ನಿಮ್ಮಂಥವ್ರು ಸಿಕ್ಕಿರೋದು ನನ್ನ ಪುಣ್ಯ ಇವತ್ತು. ನಿಜವಾಗ್ಲೂ ನೀವು ತುಂಬ ಇಷ್ಟ ಆದ್ರಿ ನನಗಂತೂ. ಹೌದು, ನನಗೂ ನೀನು ತುಂಬ ಇಷ್ಟ ಆಗ್ಬಿಟ್ಟೆ. ಕುತ್ಕೊಂತೀನಿ, ಕುತ್ಕೊಂಡ್ರೆ ಕಾಣಿಸಲ್ಲ. ಇದು ಹೆಂಗೋ ಬಲೆ ಬಿಟ್ಟಿರೋದ್ರಿಂದ ಅನುಕೂಲ ಆಯಿತು. ಇಲ್ಲಿ ಬಂದಿದ್ರೊಳಗಡೆ ಸಂದಿಲ್ ಕುತ್ಕೊಂಡಿರೋದ್ರಿಂದ ಕಾಣಿಸ್ತಾ ಇಲ್ಲ. ಸುಮ್ಮನೆ ಯಾಕೆ ಈ ಥರ ಎಲ್ಲನ ಡೆಕೋರೇಟ್ ಮಾಡಿ ಸುಮ್ಮನೆ ದುಡ್ಡೆಲ್ಲ ಯಾಕೆ ವೇಸ್ಟ್ ಮಾಡ್ಕೊಳಕ್ಕೆ ಹೋದ್ರಿ? ಸುಮ್ಮನೆ ಯಾಕೆ ಇದೆಲ್ಲನ ಸುಮ್ಮನೆ ವೇಸ್ಟ್ ಆಗುತ್ತೆ. ನೋಡು, ಫಸ್ಟ್ ಟೈಮ್ ನೀವು ಈ ಥರ ರೂಮ್ ನೋಡಿದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಯಿತು. ನಾನೀಗ ಫಸ್ಟ್ ಟೈಮ್ ನೀವು ಮೀಟ್ ಮಾಡ್ತಾ ಇದ್ದೀನಲ್ಲ, ಫಸ್ಟ್ ಟೈಮ್ ಈ ಥರ ಚೆನ್ನಾಗಿರಬೇಕು ಅಂತ ನಾನೇ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಇಷ್ಟ ಆಯಿತು ತಾನೇ, ನಿಮಗೆ ಖುಷಿ ಆಯಿತು ತಾನೇ? ಅದೇ ಸಾಕು, ನನಗೆ ದುಡ್ಡು ಲೆಕ್ಕ ಇಲ್ಲ, ನಿಜ ಲೆಕ್ಕ ಇಲ್ಲ. ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗೆ. ನನಗೂ ಇಷ್ಟನೇ ಆಯಿತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಹೇಳಿದ್ದೆ ಈ ಥರನೇ ಇರಬೇಕು, ಇಲ್ಲನಾ ಚೆನ್ನಾಗಿ ಮಾಡಿಕೊಡಿ ಒಂದು ರೂಮ್ ಡೆಕೋರೇಷನ್ ಅಂತ ಹೇಳಿದ್ದೆ, ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? ನಿಜ, ನನಗೇನೋ ತುಂಬ ಇಷ್ಟ ಆಯಿತು. ಏನು ಮಾಡಲಿ, ಇವಾಗ ಹೆಂಗೋ ನನ್ನ ಗಂಡನಿಂದ ನನಗೆ ಆಲೇನೆ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ, ಅವನು ಎಷ್ಟು ನನ್ನ ಮೇಲೆ ಸಿಟ್ಟಾಗ್ತಾ ಇರೋದು, ಅಯ್ಯೋ ಬೇಜಾರಂದ್ರೆ ಬೇಜಾರಾಗಿತ್ತು. ಇದೇನಪ್ಪ ಇದು, ನನ್ನ ಜೀವನನೇ ಇಷ್ಟೇನಾ ಅಂತ ಅನ್ನಿಸಿತ್ತು. ಅಂತ ಈ ಪ್ರಪಂಚನೇ ಸಾಕು ಅಂತ ಅನಿಸಿದ್ರಲ್ಲಿ ಪರಿಚಯ ಆಗಿದ್ದು ಹೊಸ ಪ್ರಪಂಚ ನೀನು. ಈ ನಗುವೇ ಮರ್ತಿರೋ ನನ್ನ ಜೀವನದಲ್ಲಿ ಹೊಸ ನಗು ತಂದಿದ್ದ ಜೀವ ನೀನು. ನನಗಾಗಿ ನಗುವಿನಲ್ಲೂ ಮರೆಯಲಾಗದ ನೆನಪು ನೀನು. ಖುಷಿಯಾಗಿದೆಯಲ್ಲ, ಅಷ್ಟೇ ಸಾಕು. ಏನು ಅದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಅವ್ನು ಏನಾದರೂ ಮಾಡ್ಕೊಂಡು ಏನಾದರೂ ಹಂಗೆ ಮಾಡ್ಕೊಂಡು ಹಾಳಾಗೋಗ್ಲಿ. ಅವ್ನು ನಿನ್ನ ಮೇಲೆ ಸಿಟ್ಟು ಹಾಕೊಂಡು ಅವ್ನು ಹಾಳಾಗಿ ಹೋಗ್ತಾ ಇರ್ತಾನೆ. ನಾವಿಬ್ಬರು ಚೆನ್ನಾಗಿರೋಣ ಅಷ್ಟೇ. ಅವನೇನು ಮಾತಾಡಿದ್ರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ನಿನ್ನ ಗಂಡನ ಬಗ್ಗೆ ನೀನು. ಅಯ್ಯೋ, ಏನು ಮಾಡಲಿ, ನಾನು ಇವಾಗ ಒಂದು 4 ತಿಂಗಳಾಯಿತು. ನಾನು ಅವಾಗ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೊರಟೋಗಿದ್ದೆ. ಅಲ್ಲಿಂದಲೂ ಶುರು. ಕರ್ಕೊಂಬಂದ್ರೂ ತುಂಬ ಟಾರ್ಚರ್ ಮನೇಲಿ. ಇನ್ನು ಮಾಡು ಕೆಲ್ಸಕ್ಕೆ ಹೋಗು, ಏನು ಮಾಡ್ತೀಯ? ಮಾತಾಡ್ಸೋದಿಲ್ಲ, ಹೆಂಡ್ತಿ ಅಂತ ಪ್ರೀತಿ ಇಲ್ಲ, ಬಂದು ಹೆಂಡ್ತಿ ಅಂತ ಪಕ್ಕದಲ್ಲಿ ಕೂತ್ಕೊಂಡಿಲ್ಲ, ಮಾತಾಡ್ಸಿಲ್ಲ, ಏನೂ ಇಲ್ಲ. ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ. ಇವತ್ತು ಹೆಂಗೋ ನಾನು ಕೆಲಸಕ್ಕೆ ಬರಬೇಕಾಗಿತ್ತು, ನಿಮ್ಮ ಕಿರು ಪರಿಚಯ ಆಗಬೇಕಾಗಿತ್ತು. ಇವತ್ತು ನೀವು ನಮಗೆ ಸಿಗಬೇಕಾಗಿತ್ತು. ಅದೆಲ್ಲ ಅದೃಷ್ಟ. ಅದು ಎಲ್ಲಿಂದ ಎಲ್ಲಿಗೆ ದೇವರು ಯಾರಿಗೆ ಇದು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ನೀವು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ, ನಾನು ನಿಮಗೆ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಅದು ಅದೃಷ್ಟ ಅನ್ನೋದು ವಿಧಿ, ಹಣೆ ಬರಹ. ವಿಧಿ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಲ್ಲ, ಹಣೆ ಬರಹ ಅಂತ ಇರುತ್ತಲ್ಲ, ಅದು ಇದು ಏನೋ ಋಣ ಅನುಬಂಧ ಅಂತಾರಲ್ಲ, ಆ ಥರ. ನಮಗೂ ನಿಮಗೂ ಏನು ಋಣ ಇತ್ತು ಏನೋ ಗೊತ್ತಿಲ್ಲ, ಅದಕ್ಕೆ ಅಟ್ಯಾಚ್ಮೆಂಟ್ ಆಯಿತು. ತುಂಬ ಖುಷಿ ಆಯಿತು. ನೀವು ಯಾವ್ದೋ ಬಿತ್ತಿಲಿ, ಯಾವುದೋ ಬಿತ್ತು. ಏನೋ ಬಿದ್ದಂಗೆ ಆಯಿತು. ಏನು ಬಿತ್ತ ತೋರಿಸ್ತೀನಿ, ಏನು ಬಿತ್ತು ಅಂತ. ಅಪ್ಪ ಅಮ್ಮ ರೀ, ಮಾತಾಡಕ್ಕೆ ಅಪ್ಪ ರೀ ರೀ. ಯಾಕೆ ಹಂಗೆ ಆಡ್ತಾ ಇದೆಯಾ ಲೋಪರ್ ಮಂಡ್ಯ ಬಾರ ಹೇಳ್ತೀನಿ. ಇಂತೂ ಕೊನೆಗೆ ರೆಡ್ ಹ್ಯಾಂಡಾಗಿ ಹಿಡಿದ್ಬಿಟ್ಟೆ ಇವಳನ್ನ. ರೆಡ್ ಹ್ಯಾಂಡಾಗಿ ಹಿಡಿದ್ಬಿಟ್ಟು ಸರಿಯಾಗಿ ನಾನು ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.